ಮನೆಯ ದೇವರ ಕೋಣೆಯಲ್ಲಿ ಈ ವಸ್ತುಗಳು ಇದ್ದರೆ ಅದನ್ನು ಇವತ್ತೇ ತೆಗೆದುಬಿಡಿ. ಇಲ್ಲದಿದ್ದರೆ ಮಾಡಿದ ಪೂಜಾ ಫಲಗಳು ಸಂಪೂರ್ಣ ವ್ಯರ್ಥವಾಗುತ್ತೆ. ಮನೆಗೆ ದೋಷ, ದರಿದ್ರ, ಕಂಟಕ ಎಲ್ಲವೂ ಆಗುತ್ತದೆ. ನಿಮ್ಮ ಮನೆಯಲ್ಲಿ ಈಗಾಗಲೇ ನೀವು ನೋವುಗಳನ್ನು, ಕಷ್ಟಗಳನ್ನು, ದುಃಖಗಳನ್ನು, ಹೇಳಿಕೊಳ್ಳಲಾಗದ ಅನಾರೋಗ್ಯದ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದರೆ ಇದಕ್ಕೆ ದೇವರ ಕೋಣೆಯಲ್ಲಿರುವಂತಹ ಈ ವಸ್ತುಗಳೇ ಪ್ರಮುಖ ಕಾರಣವಾಗಿರುತ್ತದೆ. ಆ ವಸ್ತುಗಳು ಯಾವುದು, ದೇವರ ಕೋಣೆಯಿಂದ ಅದನ್ನು ಯಾವಾಗ ಹೇಗೆ ತೆಗಿಬೇಕು, ಇವತ್ತಿನ ಮಾಹಿತಿಯಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ. ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ನೀವಿನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಮೊದಲು ನಮ್ಮ ಪೇಜನ್ನು ಫಾಲೋ ಮಾಡ್ಕೊಂಡು ಬನ್ನಿ ಮತ್ತು ನಿಮ್ಮ ಸಮಸ್ಯೆಗೆ ಸೂಕ್ತವಾದ ಪರಿಹಾರವನ್ನು ಪ್ರಧಾನ ತಾಂತ್ರಿಕ ಕಾಳಿಂಗರಾವ್ ಗುರುಗಳು ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಪರಿಹಾರ ಹೇಳುತ್ತಾರೆ. ಗುರುಗಳು ತಿಳಿಸಿರುವ ಹಾಗೆ ದೇವರ ಕೋಣೆ ಎನ್ನುವುದು ದೇವರಿಗೆ ಸಂಬಂಧಪಟ್ಟ ದೇವರ ಪೂಜಾ ಸಾಮಗ್ರಿಗಳಿಗೆ ಸಂಬಂಧಪಟ್ಟ ವಸ್ತುಗಳ ವಿನಃ ಬೇರೆ ಯಾವುದೂ ಅಲ್ಲಿ ಇರುವಂಥದ್ದಲ್ಲ. ಅದರಲ್ಲಿ ಪ್ರಮುಖವಾಗಿ ಕಡ್ಡಿಪೊಟ್ಟಣ, ಬೆಂಕಿ ಪೊಟ್ಟಣ ದೇವರ ಪೂಜೆಯ ಸಮಯದಲ್ಲಿ ಅಂದರೆ ದೀಪ ಹಚ್ಚುವಾಗ ಮಾತ್ರ ಅದನ್ನು ಒಳಗಡೆ ತಂದು ದೀಪ ಹಚ್ಚಿದ ನಂತರವೇ ಅದನ್ನು ಹೊರಗಡೆ ಇಡಬೇಕು. ನಾಳೆ ಮತ್ತೆ ಹಚ್ಚಬೇಕಲ್ಲ ಅಂತ ದೇವರ ಮನೆಯಲ್ಲೇ ಅದನ್ನು ಇಟ್ಟು ಬಿಡಬೇಡಿ. ಇದು ತುಂಬ ಕೆಟ್ಟದ್ದು. ದೇವರ ಪೂಜೆಗೆ ಸಾಮಗ್ರಿಗಳು ಮಾತ್ರ ಇರಬೇಕು, ಬೆಂಕಿ ಹಚ್ಚದಿರಲೇಬಾರ್ದು. ಇನ್ನು ಎರಡನೇದಾಗಿ ಹೊಡೆದು ಹೋದಂತಹ ದೇವರ ಫೋಟೋಗಳು, ವಿಗ್ರಹಗಳು ಇದು ಪೂಜೆ ಮಾಡಲು ಸೂಕ್ತವಾಗಿರುವುದಿಲ್ಲ. ಅದರಲ್ಲಿ ದೈವಶಕ್ತಿ ಇರೋದಿಲ್ಲ, ಹೊರಟೋಗಿರುತ್ತೆ. ನೆಗೆಟಿವ್ ಎನರ್ಜಿ ಫಾರ್ಮೇಷನ್ ಆಗಿ ಮಾಡಿರುವ ಪೂಜೆಗಳು ಎಲ್ಲವೂ ನೆಗೆಟಿವ್ ಆಗುತ್ತೆ. ಅಂದರೆ ಒಳ್ಳೇದು ಮಾಡೋಕ್ಕೆ ಹೋದಾಗೆಲ್ಲ ಕೆಟ್ಟದಾಗತ್ತೆ. ಕಾಯಿಲೆಗಳು ಗುಣವಾಗಲಿ ಅಂತ ಪೂಜೆ ಮಾಡ್ತಾಯಿದ್ರೆ ಕಾಯಿಲೆಗಳು ಇನ್ನಷ್ಟು ದ್ವಿಗುಣವಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿ ಇರುತ್ತೆ. ಆದ್ದರಿಂದ ಅದನ್ನು ತೆಗೆದು ಹಾಕಲೇಬೇಕಾಗತ್ತೆ. ಮೂರನೆಯದಾಗಿ ದೇವರಿಗೆ ಮುಡಿಸಿದಂತಹ ಹೂವುಗಳು ನೆನ್ನೆ ಮೊನ್ನೆದೆಲ್ಲ ಒಂದೇ ಕಡೆ ದೇವರ ಪೂಜೆ ಮಾಡುವ ಕೋಣೆಯಲ್ಲಿ ಇಡಬಾರದು. ಇದನ್ನು ಬದಲಾಯಿಸುತ್ತಲೇ ಬರಬೇಕು. ನೆನ್ನೆ ಮುಡಿಸಿದ ಹೂವು ಮುಡಿಸಿದ್ದೀನಿ, ನಾಳೆ ಮುಡಿಸೋದಕ್ಕೆ ಇವತ್ತು ಮುಡಿಸಿದ್ರೇನು, ನೆನ್ನೆ ಮುಡಿಸಿದ್ದೀನಲ್ಲ ಅಂತ ಬಿಡಬಾರ್ದು, ಅದನ್ನು ತೆಗಿಲೇಬೇಕಾಗತ್ತೆ. ಸ್ವಚ್ಛತೆ ಅನ್ನೋದು ದೇವರ ಮನೆಯಲ್ಲಿ ಸದಾ ಕಾಲ ಇರಬೇಕು. ಸ್ವಚ್ಛತೆ ಇಲ್ಲದೆ ಇರುವ ದೇವ್ರ ಮನೆ ಯಾವಾಗಲೂ ಪೂಜೆಗೆ ಯೋಗ್ಯವಲ್ಲ. ಸ್ವಚ್ಛತೆ ಇಲ್ಲದೆ ಪೂಜೆ ಮಾಡೋಕ್ಕೆ ಹೋದರೆ ಅದರಿಂದ ದರಿದ್ರ, ದೋಷ, ಕಂಟಕಗಳು ಎದುರಾಗುತ್ತೆ. ಇಂತಹ ತಪ್ಪುಗಳನ್ನು ಮಾಡಿ ಈಗಾಗಲೇ ನೀವು ಪ್ರಾಯಶ್ಚಿತ್ತ ಪಶ್ಚಾತ್ತಾಪಗಳನ್ನು ಅನುಭವಿಸುತ್ತಿದ್ದರೆ ಅದಕ್ಕೆ ಪರಿಹಾರ ಆಗಲೇಬೇಕು. ಅದಕ್ಕಾಗಿ ಪ್ರಧಾನ ತಾಂತ್ರಿಕ ಕಾಳಿಂಗರಾವ್ ಗುರುಗಳಿಗೆ ಒಂದು ಕರೆ ಮಾಡಿ ಸಂಪೂರ್ಣವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ.